ನೆರೆಮನೆಯ ದುಃಖಕ್ಕೆ ಅಳುವ ಮೆಚ್ಚು ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಮೊದಲಿಗೆ ಬಸವಣ್ಣನವರನ್ನ ಮನತಾಳದಲ್ಲಿ ಸ್ಮರಿಸುತ್ತಾ 2024 ಮತ್ತು 25ನೇ ಸಾಲಿನ B.Ed ಪ್ಲಸ್ ಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗುರು ಮಾತೆಯರಿಗೆ ಹಾಗೂ ಗುರುಗಳಿಗೂ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿದ್ಯೆ ಗುರುಗಳು ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರ ವಿದ್ಯಾರ್ಥಿ ಬೆಳಗದ ದಾರಿ ದೀಪವಾಗಬೇಕು. ಗುರುಗಳು ಅಂದ್ರೆ ಹೆಂಗಿರ್ಬೇಕಂದ್ರ ವಿದ್ಯಾರ್ಥಿಗೆ ಜೀವನವನ್ನ ನಡೆಸುವಂತೆ ಪ್ರೇರಣೆಯಾಗಬೇಕು ಅಂತ ಹೇಳ್ತಾರೆ. ಒಂದು 2 ಕಪ್ಪೆಗಳು ಸೇರಿಕೆಸಿಂದ ಮೊಸರಿನಾಗ ಬೀಳ್ತಾವು. ಮೊಸರಿನಾಗ ಬಿದ್ದ ತಕ್ಷಣ ಏನು ಯೋಚನೆ ಮಾಡ್ತದ ಒಂದು ಕಪ್ಪಿ, ಇದೇನಪ್ಪ ವಿಚಿತ್ರವಾಗಿ ಅದಲ್ಲ, ನನಗೆ ಈಜಾಕ್ ಬರವಲ್ತು ಅಂತ ಹೇಳಿಕೆಸಿಂದ ಮುಳುಗಿ ಸತ್ತು ಹೋಗ್ಬಿಡ್ತದ. ಹಂಗೆ ಇನ್ನೊಂದು ಕಪ್ಪಿ ಏನ ಮಾಡ್ತದ, ಇದೊಂಥರ ವಿಚಿತ್ರ ಅದಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತದಪ್ಪ ಅಂದ್ರ ಕಪ್ಪಿ ಅದ್ರೊಳಗೆ ಒದ್ದಾಡಕ್ ಚಲೋ ಮಾಡ್ತದ. ಒದ್ದಾಡ್ತದ ಬಾಳುತ್ತಾಗತ್ತ ಏನಾಗುತ್ತದು ಮೊಸರಿದ್ದು ಮಜ್ಜಿಗೆ ಆಗಿಬಿಡ್ತದ. ಮಜ್ಜಿಗೆ ಆಗನ ಎಷ್ಟೋ ಯೋಚನೆ ಮಾಡಿ ಮುಂಜಾನೆ ಆ ಗಡಿಗೆ ಒಳಗಿಂದ ಬಂದಂತ ಅಲ್ಲಿ ಆ ಮೊಸರಿನ ಮಾಲೀಕ ಬಂದ್ಕೇಸಿ ನೋಡ್ತಾನ ಕಪ್ಪಿ ಬಿದ್ದಾವಲ್ಲ ಸತ್ ಹೋಗ್ಯದತ್ತೆ ಮೊಸರನ್ನ ಚೆಲ್ಲಿ ಬಿಡ್ತಾರ. ನಮ್ಮಲ್ಲಿ ಎಂತ ಛಲ ಇರ್ಬೇಕಪ್ಪ ಅಂದ್ರ ಬದುಕಿನ ಕಪ್ಪಿನಂತಹ ಛಲ ಇರಬೇಕು. ಆ ಕಪ್ಪಿ ಹೆಂಗಿರ್ತಪ್ಪ ಅಂದ್ರೆ ನಾ ಸಾಯುಗಲ್ಲ ಬದುಕ್ತೀನಿ ಅಂತೇಳಿ ಒದ್ದಾಡಿದಕ್ಕ ಬದುಕ್ತು. ಇನ್ನೊಂದು ಕಪ್ಪಿ ಏನ್ ಮಾಡ್ತು, ಇಲ್ಲಪ್ಪ ಇದ್ರೊಳಗೆ ನನಗೆ ಈಜಾಕ್ ಸಾಧ್ಯವಿಲ್ಲ ಅಂತೇಳಿ ಅಂದಗಳನ್ನ ಮುನಿಗಿ ಅದನ್ನ ಮೊಸರನ್ನ ಕುಡಿದು ಸಾಯ್ತು. ನಾವು ಅಸಾಧ್ಯ ಎಂಬುದು ಮಾತನ್ನ ಹಿಂದೆ ತೆಗೆಯೋಕ್ಕಿಂತ ಮುಂಚೆ ಸಾಧ್ಯವಾಗ್ತದ ಅಂತ ಹೇಳ್ಬೇಕು. ಶಿಕ್ಷಣ ಅನ್ನೋದು ಹೆಂಗಪ್ಪ ಅಂದ್ರ ನಮ್ದು ಬಾವಿ ಮಾಡಕ್ಕೆ ಕೊಡ ಬಿಟ್ಟ ನೇರವಾಗಿ ಬಿಟ್ರೆ ಆ ಕೊಡ ಯಾವತ್ತೂ ತುಂಬಂಗಿಲ್ಲ. ಹಂಗೆ ಬಾಗಿಸಿ ನೀರನ್ನ ತೆಗೆದುಕೊಂಡಾಗ ಆ ಶಿಕ್ಷಣ ಆ ವಿದ್ಯೆ ನಮಗ್ ಹತ್ತದ. ಆ ಕೊಡ ಮ್ಯಾಗ ಎಳ್ಕೋತೇವಿ, ಎಳ್ಕೊಂಡ್ ಕಸಿನ ಏನಾಗತ್ತ, ಕೊಡ ದ್ವಾಡಿರ್ತದ, ತಂಬಿಗೆ ಸಾಂಗ್ ಇರ್ತದ. ನಮ್ಮ ಶಿಕ್ಷಣವನ್ನು ಹೆಂಗ್ ಬಿತ್ತಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ನಾವು MA ಆಗಿರ್ಬೋದು, PhD ಆಗಿರ್ಬೋದು, ಹೆಂಗ್ ಬಾಗಿ ಆ ಕೊಡದನ್ನ ನೀರನ್ನ ತಂಬಿಗೆಗೆ ಬಾಗಿಸಿ ಹೆಂಗ್ ಹಾಕ್ತೇವಿ ಹಂಗ ನಮ್ಮ ವಿದ್ಯೆಯನ್ನ ಮಕ್ಕಳಲ್ಲಿ ದಾರ ಇರ್ಬೇಕಂದ್ರೆ ಬಾಗಿ ವಿದ್ಯೆಯನ್ನ ವಿನಯದಿಂದ ವಿದ್ಯೆಯನ್ನ ಕಲಿಸಿದಾಗ ಮಾತ್ರ ಶ್ರೇಷ್ಠ ಶಿಕ್ಷಕರಾಗಲು ಸಾಧ್ಯ ಅಂತ ಹೇಳ್ಬೋದು. ಹಂಗೆ ಹೇಳ್ತಾರ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತಾಂಬೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ದಾಬು. ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ. ಶ್ರೀಲಂಕಾ ದೇವರು ಅರ್ಪಿಸಿರುವ ಸುಂದರವಾದ ಗುಲಾಬಿ ಹೂ. ವಾಯುದೇವ ಚಾಮರವನ್ನ ಬೀಸ್ತಾ ಇದ್ದೇನೆ, ಸೂರ್ಯ ಚಂದ್ರರು ಆರತಿಯನ್ನಿಟ್ಟು ತಿಲಕವನ್ನು ನೆಡ್ತಾ ಇದ್ದಾರೆ. ಏ ಬಂಧನ್ ಕಿ ಭೂಮಿ ಹೇ, ಅಭಿನಂದನ್ ಕಿ ಭೂಮಿ ಹೇ, ಏಕ್ ಬಾರ್ ದರ್ಪನ್ ಕಿ ಭೂಮಿ ಹೇ, ಏಕ್ ಬಾರ್ ಅರ್ಪನ್ ಕಿ ಭೂಮಿ. ಬಿಂದು ಬಿಂದು ಗಂಗಾಯಿ, ಟಂಕರ್ ಟಂಕರ್ ಶಂಕರೈ, ಚಿರೇಂಗಿ ತೋ ಇಸ್ಕೆ ಲಿಯೆ, ಮರೇಂಗಿ ತೋ ಇಸ್ಕೆ ಲಿಯೆ. ಇಂಥ ಭಾರತ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾನೆ. ಇಲ್ಲಿ ಶಿಕ್ಷಕರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಫಸ್ಟ್ಗೆ ನಾ ಬಂದಾಗ ಸ್ವಲ್ಪ ಭಯ ಅನ್ನೋದು ಭಾಳ ಇತ್ತು. ಇದ್ಗಳನ್ನ ನಮ್ಗೆ ಇಬ್ಬರು ಫೀಸ್ ತುಂಬಬೇಕಲ್ಲ, ಅವಾಜ್ ಅನ್ಸಿತ್ತು. ನಾ ಅವ್ರಿಗೆ ಮೇಡಮ್ ಅವ್ರ ಹೆಸರು ಹೇಳಲ್ಲ, ಹೋಗಿ ಕೇಳಿದೆ. ಅವ್ರು ಹೇಳಿದ್ರು, ನಿಮ್ದು ಏನಾರು ಸಮಸ್ಯೆ ಆಗಿತ್ತಂದ್ರೆ ಹೇಳಪ್ಪ, ಆ ಫೀಸನ್ನು ನಾನು ಕೊಡ್ತೀನಿ, ನೀವು ನಾಳೆ ಹೋಗಿಂದ ತುಂಬ್ರಪ್ಪ ಅಂತ ಹೇಳಿ ನನಗೆ ಕೊಡ್ರಪ್ಪ ಅಂತ ಹೇಳಿದ್ರು. ಯಾವುದೇ ಶಿಕ್ಷಕರು ₹1 ಬಿಚ್ಚಬೇಕಂದ್ರೂ ಸಹ 100 ಸಲ ಯೋಚನೆ ಮಾಡಿ ಹೋದ್ರೆ ಹೆಂಗು, ತಗೊಂಡ್ ಹೋದ್ರೆ ಹೆಂಗು ಅಂತೇಳಿ ಯೋಚನೆ ಮಾಡೋ ಹೊತ್ನ್ಯಾಗ ನಿಮ್ ಇಬ್ಬರು ಫೀಸ್ ಭಾಳ ಆಗತ್ತಪ್ಪ, ಆ ಫೀಸನ್ನು ನಾ ಕೊಡ್ತೀನಿ, ನಿಮ್ಗೆ ಏನಾರ ಅನುಪಸ್ಥಿತಿ ಇತ್ತಂದ್ರೆ ಆ ಫೀಸನ್ನು ನಾ ಕೊಡ್ತೀನಿ, ಆಮೇಲೆ ಅಂತ ಶಿಕ್ಷಕರನ್ನು ನಾವೆಲ್ಲ ಕೊಡ್ತೀವಿ. ನಾವೆಲ್ಲ ಧನ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.